ಸೈಯದ್ ನಾಸಿಮ್ ಉದ್ದೀನ್ ಅವರೇ, ನಮ್ಮ ಪಕ್ಷದ ಮುಖಂಡರಾದಂಥ ಇಮಾಮ್ ಅವರೇ, ವೆಂಕಟೇಶ್ ಅವರೇ, ಅನ್ವರ್ ಪಾಷಾ ಅವರೇ, ದಾದಾಪೀರ್ ಅವರೇ, ವಾಲಿ ಸಾಹೇಬ್ರೆ, ಹಸನ್ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರು ಎಲ್ಲ ಆತ್ಮೀಯರೇ, ಇಲ್ಲಿ ದಿನದಿಂದ ಎಲ್ಲ ವಿದ್ಯಾರ್ಥಿ ಮಕ್ಕಳೇ, ಕನ್ನಡ ಅಭಿಮಾನಿಗಳೇ, ಮೊದಲಾಗಿ ತಮಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬಹಳ ಸಂತೋಷ, ಖುಷಿಯನ್ನು ತಂತು ನನಗೆ. ನಾಡಗೀತೆಯನ್ನು ನಮ್ಮ ಮುಸ್ಲಿಂ ಹೆಣ್ಮಕ್ಳು ತುಂಬ ಚೆನ್ನಾಗಿ ಆಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಅವ್ರ ಹೃದಯದಿಂದ ಧನ್ಯವಾದಗಳು ಸಲ್ಲಿಸಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯೋತ್ಸವ ಅಂದರೆ ತಮಗೆಲ್ಲ ಗೊತ್ತೇ ಇರ್ಬೋದು, ಭಾಳಷ್ಟು ಹಬ್ಬಗಳು ಬರ್ತದೆ. ಬೇರೆ ಬೇರೆ ಸಮಾಜದಲ್ಲಿ ಅವ್ರವ್ರ ಜಾತಿಯಲ್ಲಿ ಭಾಳಷ್ಟು ಹಬ್ಬಗಳು ಬರ್ತದೆ. ಅಂದರೆ ನಾವು ಕರ್ನಾಟಕ ರಾಜ್ಯೋತ್ಸವ ಅಂದರೆ ಎಲ್ಲ ಸಮಾಜ ವರ್ಗವ್ರಿಗೂ ಒಂಥರ ನಾಡು ಹಬ್ಬ ಇದ್ದಂಗೆ. ನಾಡು ಹಬ್ಬ, ಬೇರೆ ಹಬ್ಬಗಳು ಎಷ್ಟು ದಿನ ಆಚರಿಸ್ತೀವಿ ನಾವು? 1 ದಿನ 2 ದಿನದಿಂದ ಹೆಚ್ಚಾಗಿ ಯಾವ ಹಬ್ಬನೂ ಆಚರಿಸಲ್ಲ ನಾವು. ಈ ಕರ್ನಾಟಕ ರಾಜ್ಯೋತ್ಸವ ಹಬ್ಬ 12 ತಿಂಗಳಲ್ಲಿ 11 ತಿಂಗಳು ಯಾವುದನ್ನ ಹಬ್ಬ ಆಚರಿಸ್ತೀವಿ ಅಂದರೆ ಅದು ಕನ್ನಡ ರಾಜ್ಯೋತ್ಸವ ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಮೊದಲಾಗಿ ಇನ್ನೊಂದು ಬಾರಿ ತಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೋರಿ ಇವತ್ತು ಬಹಳ ಸಂತೋಷದಿಂದ ನಾನು ಈ ಕ್ಯಾಂಪಸ್ಗೆ ನಾನು ಬಂದಿದ್ದೀನಿ. ನಾನು ಭಾಳ ದಿನದಿಂದ ಇವರು ಇಮಾಮ್ ಅವ್ರು ಹೇಳ್ತಾ ಇದ್ರು, ಒಂದು ಸತಿ ಕ್ಯಾಂಪಸ್ಗೆ ಇದು ಸೈಯದ್ ನಿಜಾಮುದ್ದೀನ್ ಅವರು ಭಾಳ ತುಂಬ ಒಳ್ಳೆ ಕೆಲಸ ಏನೋ ಏನಂತಾರೆ ಪೂಲ್ ಬಂದ್ ಅಂತ ಒಂದು ಕ್ಯಾಂಪಸನ್ನು ಮಾಡಿ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಒಂದು ಬಾರಿ ಭೇಟಿ ಕೊಡಬೇಕು, ಒಳ್ಳೆ ಎಜುಕೇಷನ್ ಅನ್ನು ಕೊಡ್ತಾ ಇದ್ದಾರೆ ಅಂತ. ಇಲ್ಲಿ ನನ್ನ ಅನಿಸಿಕೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು ಸೆಕೆಂಡ್ ಇಯರ್ PU ಇದೆ. ಆಮೇಲೆ ಟೋಟಲ್ 2,500 ಮಕ್ಕಳ ಸ್ಟ್ರೆಂತ್ ಇದೆ ಅಂತ ನಾನು ಕೇಳ್ಬೋದು. ತುಂಬ ಸಂತೋಷ ಆಯಿತು. ಇವತ್ತು ವಿದ್ಯಾಭ್ಯಾಸ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವು ಭಾಳಷ್ಟು ಅಲ್ಪಸಂಖ್ಯಾತರಲ್ಲಿ ಭಾಳಷ್ಟು ನಾವು ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದೆ ಇದ್ದೀವಿ. ನಾವು ಈಚೀಚೆಗೆ ಎಲ್ಲೋ ಒಂದು ಕಡೆ ಅವೇರ್ನೆಸ್ ಬಂದಿದೆ, ನಮ್ಮ ಮುಸ್ಲಿಂ ಸಮಾಜದಲ್ಲೂ ಅವೇರ್ನೆಸ್ ಬಂದಿದೆ. ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವು 3 ಹೊತ್ತು ಊಟ ಮಾಡೋದು, 2 ಹೊತ್ತು ಊಟ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಂತ ಅವ್ರ ಪೇರೆಂಟ್ಸನ್ನು ಮುಂದೆ ಬರ್ತಾರೆ. ಅದ್ರ ಜೊತೆಯಲ್ಲಿ ನಮ್ಮದೇ ಒಂದು ಇಲಾಖೆ, ನಮ್ಮ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನಿಜಾಮುದ್ದೀನ್ ಸಾಹೇಬರಿಗೆ ಗೊತ್ತಿರ್ಬೋದು. ಎಲ್ಲ ನಮ್ಮ ಸರ್ಕಾರ, ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅನುದಾನ ಬಜೆಟನ್ನು 420 ಕೋಟಿ ಇದ್ದಿದ್ದು ಅದು 3,200 ಕೋಟಿ ತಂದಿದ್ರು. ಮನೆ 2013 ಹಿಡ್ಕೊಂಡು 2018 ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ. ಆಮೇಲೆ 2018 ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂದು ನಮ್ಮನ್ನ 800 ಕೋಟಿಗೆ ತಂದು ನಿಲ್ಲಿಸಿದ್ರು. ಎಲ್ಲ ಸ್ಕಾಲರ್ಶಿಪ್ಪನ್ನು ರದ್ದು ಮಾಡಿಬಿಟ್ಟಿದ್ರು. ತಿರ್ಗಾ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಗೇನು ಅನ್ಯಾಯ ಆಗಿತ್ತು ಜನತಾದಳ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ, ಆ ನ್ಯಾಯನ ನಮ್ಮ ಸಿದ್ದರಾಮಯ್ಯ ಅವರು ನಮಗೆ ವಾಪಸ್ ಕೊಟ್ಟಿದ್ದಾರೆ. ತಿರ್ಗಾ ನಮಗೆ 800 ಕೋಟಿ ಇದ್ದಿದ್ದು 2,500 ಕೋಟಿ ಮೊದಲೇ ಬಜೆಟಲ್ಲಿ ಕೊಟ್ಟರು. ಮೊನ್ನೆ ಬಜೆಟ್ 2024-25 ಬಜೆಟಲ್ಲಿ 4,500 ಕೋಟಿ ಬಜೆಟನ್ನು ಮನೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಅದರಲ್ಲಿ 2,900 ಕೋಟಿ ನಾನೇ ಅಲ್ಪಸಂಖ್ಯಾತರು ಮಿನಿಸ್ಟ್ರು ಸಚಿವನು ನಾನೇ ಆಗಿದ್ದೀನಿ. 4,500 ಕೋಟಿದಲ್ಲಿ 2,900 ಕೋಟಿ ನಾವು ಓನ್ಲಿ ಎಜುಕೇಷನ್ ಪರ್ಪಸ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿದ್ದಂಗೆ ಭಾಳ ಜನ ಟೀಚರ್ಸ್ ಇದ್ದಾರೆ. ಇಡೀ ಇಂದಿರಾ ಗಾಂಧಿ ಕಾಲದಲ್ಲಿ, ನೆಹರು ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸ್ಕಾಲರ್ಶಿಪ್ಪನ್ನು ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಕೊಂಡು ಬರ್ತಾಯಿದ್ರು. ಒಂದು 60 ವರ್ಷದಿಂದ ಕೊಟ್ಕೊಂಡು ಬರ್ತಾಯಿದ್ರು. 2023ರಲ್ಲಿ ಆ BJP ಸರ್ಕಾರದಲ್ಲಿ ಇದು ಹೆಚ್ಚಿನ ಇದರಲ್ಲಿ ಅಲ್ಪಸಂಖ್ಯಾತರಿಗೆ ಲಾಭ ಆಗ್ತಾ ಇದೆ ಅಂತ ಆ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸ್ಬಿಟ್ರು. ಯಾವ ರಾಜ್ಯದಲ್ಲೂ ಜಾರಿ ಮಾಡಿಲ್ಲ. ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಯಾವ ರಾಜ್ಯದಲ್ಲೂ ಜಾರಿ ಮಾಡಿಲ್ಲ. ಏನು ಕೇಂದ್ರ ಸರ್ಕಾರದಿಂದ ಆ ಸ್ಕಾಲರ್ಶಿಪ್ ಪೋಸ್ಟ್ ಮೆಟ್ರಿಕ್, ಪ್ರೀ ಮೆಟ್ರಿಕ್ಗೆ ಏನು ಸ್ಕಾಲರ್ಶಿಪ್ಪನ್ನು ರದ್ದು ಮಾಡಿದ್ರು, ಅದು ನಮ್ಮ ರಾಜ್ಯದಲ್ಲಿ, ಒಂದೇ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಾವು ಅದು ಸ್ಕಾಲರ್ಶಿಪ್ಪನ್ನು ಕೊಟ್ಟು ಬರ್ತಾ ಇದ್ದೀವಿ. ಅದಕ್ಕೆ 5 ಲಕ್ಷ ಬಡವರಿಗೆ, 5 ಲಕ್ಷ ಮಕ್ಕಳಿಗೆ ಅದಕ್ಕೆ ಅನುಕೂಲ ಆಗ್ತಾ ಇದೆ. ನನ್ನ ಅನಿಸಿಕೆ 580 600 ಕೋಟಿ ವೆಚ್ಚದಲ್ಲಿ ಈ ವರ್ಷದಲ್ಲಿ ನಾವು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಈಗ ಒಂದು ಡಾಕ್ಟರ್ ಸೀಟ್, MBBS ಸೀಟ್ ಬರೋರು ತಗೊಳೋದು ಭಾಳ ಕಷ್ಟ ಆಗ್ತದೆ.
ಒಂದು MBBS ಸೀಟ್ ತಗೊಳ್ಬೇಕಾದ್ರೆ ಕನಿಷ್ಠ 1 ಕೋಟಿಯಿಂದ ಕಡಿಮೆ ಡೊನೇಷನ್ ಇಲ್ಲ. ತಮಗೆಲ್ಲ ಗೊತ್ತಿರೋದೇ ವಿಚಾರ. ಬಡವರು ಎಲ್ಲಿಂದ 1 ಕೋಟಿ ಕೊಟ್ಟು ಸೀಟ್ ತಗೊಳಕ್ಕಾಗ್ತದೆ? ಆ ಕಾರಣಕ್ಕೆ ಬಹಳ ಜನ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ರು, ಬಡವ್ರ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ರು. ಫ್ರೀ ಮೆಡಿಕಲ್ ಸೀಟ್ ಸಿಗ್ತದೆ. ಗೌರ್ಮೆಂಟ್ ಅಲ್ಲಿ CET ಪಾಸ್ ಆದ್ರೆ ಫ್ರೀ ಮೆಡಿಕಲ್ ಸೀಟ್ ಸಿಗ್ತದೆ. ಆ ಸೀಟ್ ಸಿಕ್ದ್ರೂ ಅದೇನಾಗ್ತದೆ, ಡೊನೇಷನ್ ಇಲ್ಲ, ಅದಕ್ಕೆ ಡೊನೇಷನ್ ಏನು ಕೊಡಂಗಿಲ್ಲ. ಅದಕ್ಕೆ ಮಿನಿಮಮ್ ಫೀಸ್ ಅಂತ ಇರ್ತದೆ. 5 ವರ್ಷ ಕೋರ್ಸ್ ಅದು. MBBS ಮಾಡಬೇಕಾದ್ರೆ, ಒಬ್ಬ ಡಾಕ್ಟರ್ ಆಗಬೇಕಾದ್ರೆ 5 ವರ್ಷ ಕೋರ್ಸ್ ಅದು. 5 ವರ್ಷಕ್ಕಂದ್ರೆ ವರ್ಷಕ್ಕೆ 11.5 ಲಕ್ಷ ಅಂದ್ರೆ 5 ವರ್ಷಕ್ಕೆ 55 ಲಕ್ಷ ಆಯಿತು. ಬಡವರು ಎಲ್ಲಿಂದ ತರಕ್ಕೆ ಸಾಧ್ಯ? ಕೂಲಿ ಮಾಡೋನು, ಬೀದಿ ವ್ಯವಹಾರ ಮಾಡೋನು, ಆಟೋ ಚಾಲಕ ಇರ್ತಾನೆ, ಅವನು 55 ಲಕ್ಷ ಎಲ್ಲಿಂದ ತರಕ್ಕೆ ಸಾಧ್ಯ? 55 ಲಕ್ಷ ಇಲ್ಲದ ಕಾರಣಕ್ಕೆ ಅವನೇನ್ ಮಾಡ್ತಾನೆ, ಮಕ್ಕಳನ್ನ ಅಡ್ಮಿಷನ್ ಮಾಡಿಸಲ್ಲ, ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ರು. ಅಂತ ಮಕ್ಕಳು ಡ್ರಾಪ್ ಔಟ್ ಆಗ್ಬಾರ್ದು ಅಂತ ನಮ್ಮ ಸರ್ಕಾರ ಬಂದಾದ್ಮೇಲೆ, ನಾನ್ ಮಂತ್ರಿ ಆದ್ಮೇಲೆ MBBS ಆತರ ಮಕ್ಕಳು ಏನು 11.5 ಲಕ್ಷ ಫೀಸ್ ಕಟ್ಟಬೇಕು, ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ 5 ಲಕ್ಷ ರೂಪಾಯಿ ನಾವು ಕೊಡ್ತಾ ಇದ್ವಿ, ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ವಿ. 5 ಲಕ್ಷ ಈ ಬಾರಿ 1,320 ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಅನ್ನ ಕೊಟ್ಟು 1,320 ಜನಕ್ಕೆ ನಾವು ಡಾಕ್ಟರ್ ಮಾಡ್ತಾ ಇದ್ವಿ. ನಾವು ನಮ್ಮ ಹೆಲ್ಪರ್ ಸೆಕ್ರೆಟರಿ ಇಲಾಖೆಯಿಂದ. ಅದ್ರ ಜೊತೆ ತಮಗೆಲ್ಲ ಗೊತ್ತಿದ್ದಂಗೆ ಅಬ್ರಾಡ್ ಹೋದ್ರೆ ಅವ್ನು ಅಬ್ರಾಡಲ್ಲಿ ಓದಿ ಅವ್ನು ಓದ್ಕೊಂಡು ಬಂದ್ರೆ ಅಲ್ಲಿ ಸ್ಟಡೀಸ್ 2 ಇಯರ್ಸ್ ಕೋರ್ಸ್ ಅದು. ಅಲ್ಲಿ ಹೋಗಿ ಅವ್ನು ಸ್ಟಡಿ ಮಾಡ್ತಾರೆ. ಇಲ್ಲಿ ಮಾಮೂಲಿಯಾಗಿ ಅವ್ನು ಸೇರ್ಕೊಂಡ್ರೆ ಅವ್ನಿಗೆ ಒಂದು 50,000ವರೆಗೂ ಸಂಬಳ ಸಿಗ್ತದೆ. ಅವ್ನ ಅಬ್ರಾಡಲ್ಲಿ ಹೋಗಿ 2 ವರ್ಷ ಕೋರ್ಸ್ ಮಾಡ್ಕೊಂಡು ಬಂದ್ರೆ ಕನಿಷ್ಠ ಅವನಿಗೆ 1.5 ಲಕ್ಷ ರೂಪಾಯಿ ಸಂಬಳ ಸಿಗ್ತದೆ. ಆ 2 ವರ್ಷ ಕೋರ್ಸ್ ಮಾಡಬೇಕಾದ್ರೆ 30 ಲಕ್ಷ ಬೇಕು 2 ವರ್ಷಕ್ಕೆ. ಎಲ್ಲಿಂದ ಬಡವರು ತಗೊಂಡು ಬರೋಕ್ಕೆ ಸಾಧ್ಯ? ಆ ಬಹಳ ಜನ ಬಡವರು ದುಡ್ಡಿನ ಕಾರಣಕ್ಕೆ ಬಹಳ ಜನ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ರು. ನಮ್ಮ ಸರ್ಕಾರ ಬಂದಾದ್ಮೇಲೆ, ನಾನ್ ಮಂತ್ರಿ ಆದ್ಮೇಲೆ ಅಂತ ಮಕ್ಕಳು ಡ್ರಾಪ್ ಔಟ್ ಆಗೋದು ಬೇಡ. ಆ ಮಕ್ಕಳು ಹೋಗಿ ಅದು ಮಕ್ಕಳು ಓದ್ಕೊಂಡು ಬರ್ಲಿ ಅಂತ ಹೇಳ್ಬಿಟ್ಟು 30 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ವಿ. 30 ಲಕ್ಷ ರೂಪಾಯಿ 2 ವರ್ಷಕ್ಕೆ ಕೊಟ್ಟು ಸಾವಿರಾರು ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರ್ಬೋದು, ಬಹಳ ಜನ ಇಲ್ಲಿ ಟೀಚರ್ಸ್ ಇದ್ದಾರೆ. ಟೀಚರ್ಸ್ ತಾವು ನೋಡಿರ್ಬೋದು. HCAM ಎಷ್ಟು ಜನ ಬಂದಿದ್ದೀರಾ ನಂಗೆ ಗೊತ್ತಿಲ್ಲ. ಮಕ್ಕಳಂತೂ ಬಂದಂಗೆ ಕಾಣಲ್ಲ. ವಿದ್ಯಾರ್ಥಿ ಮಕ್ಕಳು ತಾವು ಯಾರನ್ನ ಬೆಂಗಳೂರು HCAM ಬಂದಿದ್ದೀರಾ? ನೀವು ಯಾರು ಬಂದಿದ್ದೀರಾ? ಕೈ ಎತ್ತಿ. ಯಾರು ಹೋಗಿಲ್ಲ ಬೆಂಗಳೂರು HCAM ನೋಡಿಲ್ಲ? ನೀವು ನೋಡಿಲ್ಲ ನಮ್ಮ? ನೀವು ಟೀಚರ್ಸ್ಗಳು ಯಾರು ನೋಡಿದ್ದೀರಾ? ಎಷ್ಟು ಜನ ನೋಡಿ? 1 2 3 4 5 6 ಜನ ಇಲ್ಲಿದ್ದಾರೆ. ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಆ ಥರ HCAM ಇಲ್ಲ. ಮನೆ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇರುವಾಗ 5.5 ಎಕರೆ ಜಾಗ ಕೊಟ್ಟು 550 ಕೋಟಿ ವೆಚ್ಚದಲ್ಲಿ ಆ ಕಟ್ಟಡನ HCAM ಅನ್ನ ಕೊಟ್ಟಿದ್ದಾರೆ. ಮನೆ ಸಿದ್ದರಾಮಯ್ಯ ಅವರು ಬಿಟ್ಟಿದ್ದಾರೆ. ನನ್ನ ಅನಿಸಿಕೆ ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಎಲ್ಲೂ ಆ ಥರ HCAM ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋದು. ನಾವೇನ್ ಮಾಡ್ತೀವಿ, ವರ್ಷದಲ್ಲಿ 12 ತಿಂಗಳಲ್ಲಿ 1 ತಿಂಗಳು ಹತ್ತು ಸೀಸನ್ ಇರ್ತಾರೆ. ಅದಾದ್ಮೇಲೆ 11 ತಿಂಗಳು ನಾವು ಬಂದ್ ಮಾಡಿ ಇಟ್ಟಿರ್ತೀವಿ. ಅದಕ್ಕೆ ನನ್ನ ಸರ್ಕಾರ ಬಂದಾದ್ಮೇಲೆ ನಾವು ಏನ್ ಮಾಡೋದಿದು, ಹೆಂಗಿದು ಯೂಸ್ ತರೋದು ಅಂತ ಹೇಳ್ಬಿಟ್ಟು ಸೈಯದ್ ನಿಜಾಮುದ್ದೀನ್ ಸರ್ ಏನ್ ಮಾಡ್ಬೇಕಿದು? 11 ವರ್ಷ ನಾವು ಬಂದಿರ್ತೀವಿ, ಬರೇ 1 ತಿಂಗಳು ನಾವು HCAMಗೆ ಯೂಸ್ ಮಾಡ್ತೀವಿ, ಮಿಕ್ಕಿದ 11 ದಿನ ಬಂದಿರ್ತದದು. ತಿರ್ಗಾ ಅದು ಚಾಲು ಮಾಡಬೇಕಾದ್ರೆ ಕನಿಷ್ಠ 60 ರಿಂದ 70 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಆಕ್ಟಿವಿಟೀಸ್ ತರಬೇಕಾದ್ರೆ. ಆ ಹಿನ್ನೆಲೆಯಲ್ಲಿ ನಾನು, ನಸೀರ್ ಅಹಮದ್ ಸಾಹೇಬರು, ಜಬ್ಬಾರ್ ಸಾಹೇಬರು, ಅನ್ವರ್ ಸಾಹೇಬರು ಎಲ್ಲ ನಮ್ಮ ಮುಖಂಡರೆಲ್ಲ ಕೂತ್ಕೊಂಡು, ಹಾರಿಸ್ ಸಾಹೇಬರು ಎಲ್ಲ ಕೂತ್ಕೊಂಡು ನಾವು ತೀರ್ಮಾನ ಮಾಡಿದ್ವಿ. ಸರ್ ಇದು 11 ತಿಂಗಳು ಬಂದಿರ್ತದೆ, ಇದಕ್ಕೆ ಏನಾರ ಆಕ್ಟಿವಿಟೀಸ್ ಮಾಡ್ಬೇಕು, ಇದಕ್ಕೆ ಏನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ಏನಕ್ಕೆ ಇಲ್ಲಿ IAS IPS KS ಕೋಚಿಂಗ್ ಸೆಂಟರ್ ಆಗ್ಬಾರ್ದು ಅಂತ ಹೋದ ವರ್ಷದಲ್ಲಿ 400 ಜನ ಆಯ್ಕೆ ಮಾಡ್ಕೊಂಡು ನಾವು ಕೋಚಿಂಗ್ ಸೆಂಟರ್ ಆಗಿ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನನ್ಗೆ ಹೇಳಕ್ ಸಂತೋಷ ಆಗ್ತದೆ. ಅದನ್ನು 105 ಮಕ್ಕಳು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಆಯ್ಕೆ ಆಗಿದ್ದಾರೆ. ಅದರಲ್ಲಿ 69 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, 69 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 11 ಜನ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ನಮಗೆಲ್ಲ ಗೊತ್ತಿದ್ದಂಗೆ ಒಂದ್ಸತಿ ಒಂದು ಸಬ್ ಇನ್ಸ್ಪೆಕ್ಟರ್ ಆದ್ರೆ ಅವ್ನು ರಿಟೈರ್ಡ್ ಆಗೋವರೆಗೂ ಅಡಿಷನಲ್ SP ಆಗಿ ರಿಟೈರ್ಡ್ ಆಗ್ತದೆ. 33 ವರ್ಷದ ಸರ್ವಿಸ್ ಅಲ್ಲಿ ಅಡಿಷನಲ್ SP ಆಗಿ ರಿಟೈರ್ಡ್ ಆಗ್ತದೆ. ಹೆಡ್ ಕಾನ್ಸ್ಟೇಬಲ್ಗಳು 57 ಜನ ಆಯ್ಕೆ ಆಗಿದ್ದಾರೆ. 57 ಜನ ಹೆಡ್ ಕಾನ್ಸ್ಟೇಬಲ್ಗಳು ಆಯ್ಕೆ ಆದ್ರೆ ಅದು ರಿಟೈರ್ಮೆಂಟ್ 33 ವರ್ಷಕ್ಕೆ ಅವ್ರು ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗ್ತಾರೆ. ಆ ತರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ 5 ಜನ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 3 ಜನ, ಬ್ಯಾಂಕ್ ಅಲ್ಲಿ 1, ಆ ತರ ಟೋಟಲ್ ಆಗಿ 105 ಜನ ಅಲ್ಲಿ ಸರ್ಕಾರಕ್ಕೆ ಇದಾಗಿದ್ದಾರೆ, ಆಯ್ಕೆ ಆಗಿದ್ದಾರೆ. ಅಂದ್ರೆ ತುಂಬಾ ಸಂತೋಷ ಬಂದಿಟ್ಟಿದ್ದರು. ತಿರ್ಗಾ ಈಗ 400 ಮಕ್ಕಳನ್ನ ಕರೆಸಿ 3 ಮಕ್ಕಳು ಪ್ರಿಲಿಮಿನರಿ ಎಕ್ಸಾಮ್ ಅಂತೀವಿ ನಾವು, IAS ಕೊಡ್ತಾ ಇದ್ದಾರೆ. ಅವರು ಆಯ್ಕೆ ಆಗ್ತಾರಂತ ನನ್ನ ವಿಶ್ವಾಸ ಇದೆ. ಹಾಗಾಗಿ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾವು ಜಾಸ್ತಿ ಆದ್ಯತೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಏನಿಗಂದ್ರೆ ವಿದ್ಯಾಭ್ಯಾಸ ಇಲ್ಲಾಂದ್ರೆ ಯಾರು ಏನು ಮಾಡಕ್ಕೆ ಸಾಧ್ಯ ಆಗಲ್ಲ. ಅದೊಂಥರ ದೊಡ್ಡ ಹತ್ಯಾರ ಇದ್ದಂಗೆ ನಮಗೆ. ವಿದ್ಯಾಭ್ಯಾಸ ಇದ್ರೆ ಅದು ದೊಡ್ಡ ಹತ್ಯಾರ.
ವಿದ್ಯಾರ್ಥಿ ಮಕ್ಕಳಲ್ಲೂ ನಾನು ಮನವಿ ಮಾಡ್ತೀನಿ, ದಯಮಾಡಿ ಓದೋದ್ ಕಡೆ ಗಮನ ಕೊಡ್ಬೇಕಂತ. ಸ್ಪೆಷಲಿ ಟೀಚರ್ಸ್ ಇದ್ದಾರೆ, ಟೀಚರ್ಸ್ ನಿಮ್ಮ ಕೈಯಲ್ಲಿ ಭವಿಷ್ಯ ಇರೋದು. ಮಕ್ಕಳ ಭವಿಷ್ಯ ಯಾರ ಕೈ ಇದೆ? ತಂದೆ ತಾಯಿ ನಂಬಿಟ್ಟು ಪಾಪ ನಿಮ್ ತಾವು ಕಳಿಸ್ತಾರೆ. ಈ ವಿದ್ಯಾರ್ಥಿ ಮಕ್ಕಳು ನಿಮ್ ಪಾಲಿಗೆ ಬಂದಿದ್ದಾರೆ. ಇವತ್ತು ಎಲ್ಲಾ ವಿದ್ಯಾರ್ಥಿಗಳು ನಿಮ್ ಕೈಲಿ ಇರ್ತಾರೆ ಟೀಚರ್. ಉದಾಹರಣೆ ನಾನು ಹೇಳ್ತೀನಿ, ನಾನು ಬೆಂಗಳೂರಲ್ಲಿ ಹೋಲಿ ಸೆಂಟ್ ಸ್ಕೂಲ್ ಅಂತ ಇತ್ತು, ಹೋಲಿ ಸೆಂಟ್ ಕಾನ್ವೆಂಟ್ ಸ್ಕೂಲ್ ಅಂತ ಇತ್ತು, ಗೌಸಿಯಾ ಟೀಚರ್ ಅಂತ ಇತ್ತು. ಆ ಗೌಸಿಯಾ ಟೀಚರ್ ತಾಯಿ ಹೆಂಗ್ ಪ್ರೀತಿಯಿಂದ ನಮ್ ನೋಡ್ತಾರೆ, ಅದೇ ತರ ಆ ಟೀಚರ್ ನಮ್ಮ ಪ್ರೀತಿಯಿಂದ ನೋಡಿ ನಮ್ಗೆ ಈ ಮಟ್ಟಿಗೆ ಇವತ್ತು ಬೆಳೆಸಿದ್ದಾರೆ. ಅದೇ ಟೀಚರ್ ಕೈಲಿರ್ತಾರೆ. ನಿಮ್ಮ ಮಕ್ಕಳ ಹತ್ರ ನೋಡ್ಕೊಂಡಿವರು ವಿದ್ಯಾಭ್ಯಾಸ ಕೊಡೋದು ನಿಮ್ಮ ಕರ್ತವ್ಯ, ನಿಮ್ಮ ಧರ್ಮ. ಇವತ್ತು ನೋಡಿ, ನಾನು ಇಷ್ಟು 5 ಬಾರಿ MLA ಆಗಿ 3 ಬಾರಿ ಮಂತ್ರಿ ಆಗಿ ನಿಮ್ಮ ಮುಂದೆ ನಿಂತಿದ್ದೆ ಅಂದ್ರೆ ಆ ಟೀಚರ್ಸ್ ನೆನೆಸ್ಕೊಳ್ತೀನಿ. ಅಂದ್ರೆ ಈ ಮಕ್ಕಳು ಯಾರನ್ನ ಮಟ್ಟಿಗೆ ರೀಚ್ ಆಗ್ತಾರೆ. ಹಣೆ ಬರ ಬರೆಯೋ ಅಲ್ಲ ದೇವರು, ನಾವು ಯಾರು ಬರೆಯೋಕ್ಕಾಗಲ್ಲ. ಯಾವ ಮಕ್ಕಳು ಏನ್ ಬೇಕಾದಾಗ್ಬೋದು. ಉದಾಹರಣೆ, ನಾನು ಸಣ್ಣ ಉದಾಹರಣೆ ಕೊಡ್ತೀನಿ. ಆಕ್ಚುಲಿ ನಾನು ಬೇರೆ ಕಾರ್ಯಕ್ರಮ ಇದೆ. ಆಕ್ಚುಲಿ ಈ ಕಾರ್ಯಕ್ರಮ ಒಳ್ಳೆ ದೊಡ್ಡ ಮಟ್ಟದಲ್ಲಿ ನಿಜಾಮುದ್ದೀನ್ ಅವ್ರು ಮಾಡಿದ್ದಾರೆ. ಈ ಬೇರೆ ಟೈಮಲ್ಲಿ ಕರ್ಕೊಂಡು ಬಂದ ನಿಮಾಮು ಸರಿ ಇಲ್ಲ, ಬರೇ ಯಾರಿಗಾರ ಬರೇ ರೋಲ್ ಕಾಲ್ ಉಸಿಲಿ ಮಾಡೋರನ್ನ ಕರ್ಕೊಂಡು ಬರ್ತಾರೆ. ಇಂಥದ್ದೆಲ್ಲ ಯಾವತ್ತೂ ಕರ್ಕೊಂಡು ಬಂದಿಲ್ಲ. ಇವ್ರು ಒಳ್ಳೆ ಎಜುಕೇಶನ್ ಕೊಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಒಂದಿನ ಭೇಟಿ ಮಾಡ್ತಿಲ್ಲ. ನಿಮ್ಮಂತವ್ರು ಕರ್ಕೊಂಡು ಎನ್ಕರೇಜ್ ಮಾಡ್ಬೇಕು ನಾವು. ನಮ್ಗೆ ಬಹಳ ಖುಷಿ ಆಯಿತು. ಇನ್ನೊಂದು 4 ಎಕರೆ ಜಾಗ ತಗೊಂಡಿದ್ದೀವಿ. ಆ 4 ಎಕರೆ ಜಾಗದಲ್ಲಿ ಇದು ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಕೂಲ್ ಕಟ್ಟಬೇಕಂತಿದ್ದೀವಿ. 4 ಕೋಟಿ ವೆಚ್ಚದಲ್ಲಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಹೇಳಿದ್ದಾವೆ. ನಾನು ಕೇಳಿ ತುಂಬಾ ಸಂತೋಷ ಇದೆ. ಇಂಥವನ್ನ ಎನ್ಕರೇಜ್ ಮಾಡಬೇಕು. ಈ ಮಾಮೂರೇ ಕರ್ಕೊಂಡು ಬರಬೇಕು, ಎನ್ಕರೇಜ್ ಮಾಡಬೇಕು. ನಮ್ಮ ಸರ್ಕಾರ ಅದಕ್ಕೆ. ಹಾಗಾಗಿ ವಿದ್ಯಾರ್ಥಿ ಮಕ್ಕಳಿಗೆ ನಾನು ಹೇಳಿದ್ರು, ವಿದ್ಯಾಭ್ಯಾಸ ಇಲ್ಲಾಂದ್ರೆ ಹಣೆ ಬರ. ನಾನು ಹಣೆ ಬರ ವಿಚಾರಕ್ಕೆ ಬರ್ತಾ ಇದ್ದೆ. ಹಣೆ ಬರ ಯಾರು ಏನ್ ಬಂದಿದೆ ಏನಾಗ್ತದೆ ಅಂತ ಯಾರೂ ತಿಳ್ಕೊಂಡಿರಲಿಲ್ಲ. ನಾನು ರಾಜಕೀಯ ಹಿನ್ನೆಲೆ ಏನೇನೂ ಇಲ್ಲ. ಯಾರು ನನ್ನ ತಂದೆ ಇಲ್ಲ, ನಮ್ಮ ಚಿಕ್ಕಪ್ಪ ಇಲ್ಲ, ದೊಡ್ಡಪ್ಪ ಇಲ್ಲ, ಯಾರ್ಯಾರು ಇಲ್ಲ. ಇವತ್ತು ರಾಜಕೀಯದಲ್ಲಿ ಮುಂದೆ ಬೆಳೆದಿದ್ದಾನೆ. 5 ಬಾರಿ MLA ಆಗಿದ್ದೀನಿ, 3 ಬಾರಿ ಮಂತ್ರಿ ಆಗಿದ್ದೀನಿ. ಮನೆ ಉದಾಹರಣೆ ಒಂದು ಕೊಟ್ಟಿರಿ. ಸಣ್ಣ ಮಕ್ಳಿಗೊಂದು ಉದಾಹರಣೆ. ಬಹಳ ಮಕ್ಕಳಲ್ಲಿ ಏನ್ ತಲೆಯಲ್ಲಿರ್ತಾರೆ, ನಾವು ಓದ್ ಏನ್ ಮಾಡ್ಬೇಕು, ನಾವು ಏನ್ ಆಗ್ತೀವಿ, ನಮ್ಗೆ ನಾವು ಬಡವ್ರ ಮಕ್ಕಳು, ನಾವು ಏನೂ ಆಗಲ್ಲ ಅಂತ. ಒಂದು ಮನುಷ್ಯ ಹುಡ್ಬೇಕಾದ್ರೆ ದೇವರು ಏನ್ ಮಾಡ್ತಾನೆ, ಅಲ್ಲ ಹಣೆ ಬರ ಬದ್ ಕಳ್ಸಿತಾನೆ. ನೀನ್ ನಿಂತಾದೆ, ನೀನ್ ಹಿಂಗೆ ಆಗ್ಬೇಕು, ನೀನ್ ಇಂಥ ದಿನ ಸೌ ಅಂತ ದೇವ್ರ ಹಣೆ ಬರ ಬರ್ದಿದ್ದಾನೆ. ಉದಾಹರಣೆ, ಸಣ್ಣ ಉದಾಹರಣೆ, ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರು ಅಂತ ಇರ್ತಾರೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಒಬ್ಬ ರಾಜಕಾರಣಿಗೆ ರಾಜಕೀಯ ಗುರು ಅಂತ ಇರ್ತಾರೆ. ನನ್ನ ರಾಜಕೀಯ ಗುರು ನನ್ನ ಸನ್ಮಾನ್ಯ ದೇವೇಗೌಡ್ರೆ. ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರು ಇರ್ತಾರೆ. ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಹೇಳ್ತೀನಿ, ಗುರು ನಾವು ಮರೆಯಂಗಿಲ್ಲ. ದೇವೇಗೌಡರು ಅವ್ರು ಹೇಳ್ತಾ ಇದ್ರು, ನಾನು ಬಹಳ ಕಷ್ಟದಿಂದ ಬಂದಿದ್ದೀನಿ. ನಮ್ಮ ತಂದೆಯವರು ರೈತರು ಬಹಳ ತೊಂದರೆದಲ್ಲಿದ್ರು, ಬಹಳ ಕಷ್ಟದಲ್ಲಿದ್ರು. ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ ಕೊಡ್ತಾ ಇದ್ದಿದ್ದು. ಆಮೇಲೆ ಒಳ್ಳೆ ಊಟ ನಾವು ತಿಂತಾ ಇರ್ಲಿಲ್ಲ. ಯಾವ್ದನ ಬೀಗ್ರು ಊಟಕ್ಕೆ ಅಂದ್ರೆ ನಾವು ಕಾಯ್ಕೊಂಡಿರ್ತಾ ಇದ್ವಿ. ಬೀಗ್ರು ಊಟ, ನಾನ್ ವೆಜ್ ಊಟ, ಯಾವಾಗ ಬೀಗ್ರು ಊಟ ಕರೀತಾರಪ್ಪ ನಾನ್ ವೆಜ್ ಊಟ ತಿನ್ನಕಂತ ನಾವು ಕಾಯ್ಕೊಂಡಿರ್ತಾ ಇದ್ವಿ. ಅಷ್ಟು ಕಷ್ಟದಿಂದ ನಾವು ಬದುಕಿ ಮಟ್ಟಿಗೆ ನಾನು ರೀಚ್ ಆಗಿದ್ದೀನಿ ಅಂತ. ಪ್ರಧಾನಮಂತ್ರಿ ಆಗ್ಲಿಲ್ವೇ ದೇವೇಗೌಡರು? ಪ್ರಧಾನಮಂತ್ರಿ ಆಗ್ಲಿಲ್ವೇ? ಬಡವ್ರ ಮಕ್ಕಳು ಅವರು ಪ್ರಧಾನಮಂತ್ರಿ ಆಗೋ. ಇದೇ ನಮ್ಮ ದೇಶದ ಇವತ್ತು ಪ್ರಧಾನಮಂತ್ರಿ ಇದ್ದಾರೆ ನರೇಂದ್ರ ಮೋದಿ ಅವರು. ಎಲ್ಲಿದ್ದೋದು? ರೈಲ್ವೆ ಸ್ಟೇಷನ್ ಅಲ್ಲಿ ಚಾಯ್ ತಾನೆ ಮಾಡ್ಕೊಂಡಿದ್ದು. ಇವತ್ತು ಏನಾಗಿದ್ದಾರೆ? ದೇಶದ ಪ್ರಧಾನಮಂತ್ರಿ ಆಗಿಲ್ವಾ? ಅಂದ್ರೆ ಯಾರು ಏನ್ ಬೇಕಾದ್ರೆ ಆಗ್ಬಹುದು. ಆ ಕಾರಣಕ್ಕೆ ನನ್ನ ವಿದ್ಯಾರ್ಥಿ ಮಕ್ಕಳಲ್ಲಿ ದಯಮಾಡಿ ಮನವಿ ಮಾಡ್ಕೊಳ್ಳೋದು, ನೀವು ಓದೋದ್ ಕಡೆ ನೀವು ಗಮನ ಕೊಡ್ಬೇಕಂತ ನಿಮ್ಮನ್ನು ಮನವಿ ಮಾಡಿ. ನಿಜಾಮುದ್ದೀನ್ ಸಾಹೇಬ್ರೆ, ಇವತ್ತು ನನ್ನ ಕೈಯಲ್ಲಿ ಬಹಳ ಒಳ್ಳೆ ಕೆಲಸನ ಮಾಡಿದ್ದೀರ. ಒಂದು ಆಡಿಟೋರಿಯಂ ಏನಪ್ಪ ಹೆಸರಲ್ಲಿ ಕೊಟ್ಟಿದ್ದಾರೆ. ಇದು ದುಡ್ಡು ಕೊಡ್ಬೇಕೋ ಬೇಡವೋ ಏನ್ರಿ? ಕೊಡ್ಬೇಕಾದ್ರೆ ಇದು ಒಳ್ಳೆ ಅಲ್ಲ. ಏನಕ್ಕೆ ಕೊಡ್ತಾ ಇದೀವಿ ಅಂದ್ರೆ ಎಲ್ಲ ಕಡೆ ನಾನು ಕೊಡಲ್ಲ. ಇಂಥದ್ದು ಹೋಗಿ ನೋಡ್ತೀವಿ. ಇವತ್ತು ಬಹಳ ಸಂತೋಷ, ಖುಷಿ ಆಯಿತು. ಇನ್ನೊಂದು ಆನ್ಯುವಲ್ ಡೇ ಒಂದು ಕೆಲಸ ಮಾಡಿ, ಯಾವಾಗನ್ನ ನಾನು ನಿದ್ದೆ ಮಾಡ್ತೀನಿ ಬೇಕು. ಯಾವಾಗನ್ನ ಒಂದಿನ ನಾವು ಇಂಡಿಪೆಂಡೆಂಟ್ ಡೇಗೆ ಬರ್ತೀನಿ, ರಿಪಬ್ಲಿಕ್ ಡೇಗೆ ಬರ್ತೀನಿ. ಆವಾಗ ಒಂದಿನ ಸಂಜೆ ದಿನ ಒಂದು ಆನ್ಯುವಲ್ ಡೇ ಕಾರ್ಯಕ್ರಮ ಪ್ರತಿ ವರ್ಷ ನೀವು ಮಾಡ್ಕೊಂಡು ಬರ್ತೀರಾ. ಆನ್ಯುವಲ್ ಡೇ ಕಾರ್ಯಕ್ರಮ ನೀವು ಮಾಡಿ, ಇಂಡಿಪೆಂಡೆಂಟ್ ಡೇನೋ ರಿಪಬ್ಲಿಕ್ ಡೇನೋ ಯಾವಾಗ ಒಂದಿನ ಮಾಡಿ ಆರಾಮಾಗಿ ನಿಮ್ಮ ಜೊತೆ ಇದ್ದು ಒಂದು 3 hours ಮಕ್ಕಳ ಜೊತೆ ಸಾಯಂಕಾಲ ಇರ್ತೀನಿ. 6 ಗಂಟೆಗೆ ಬಂದರೆ 9 ಗಂಟೆವರೆಗೆ ನಿಮ್ಮ ಜೊತೆ ಇರ್ತೀನಿ. ಇವತ್ತು ಇದಕ್ಕೆ ನಿಜಾಮುದ್ದೀನ್ಗೆ ಪಾಪ ಒಳ್ಳೆ ಕೆಲಸಕ್ಕಿದ್ದು. ಅವ್ರೇನು ಸ್ವಂತ ಕೆಲಸಕ್ಕೆ ಅಂತ ಏನೂ ಕೇಳ್ತಾ ಇಲ್ಲ. ನಿಜಾಮುದ್ದೀನ್ ಅವರು ಒಳ್ಳೆ ಕೆಲಸಕ್ಕೆ ಇವತ್ತು ಕೇಳಿದ್ದಾರೆ. 4 ಕೋಟಿ ಪ್ರಪೋಸಲ್ ಕೊಟ್ಟಿದ್ದಾರೆ. VDP ಅಂತ ಇರ್ತದೆ, ಅದು ನನ್ನ ವ್ಯಕ್ತಿಗೆ ಇರ್ತದೆ. ನಾನು ಯಾವುದನ್ನ ಇಂಥ ಎಜುಕೇಶನ್ ಇದಕ್ಕೆ ಯಾರು ಬೇಕಾದ್ರೂ ಕೊಡ್ಬೋದು. ಇದಕ್ಕೆ ನಾನು 2 ಕೋಟಿ ದುಡ್ಡನ್ನು ಕೊಡ್ತೀನಿ. 2 ಕೋಟಿ ದುಡ್ಡು ನಾನು VDPಯಲ್ಲಿ 2 ಕೋಟಿ ಕೊಡ್ತೀನಿ. ವಿದ್ಯಾಭ್ಯಾಸ ನಿಜಾಮುದ್ದೀನ್ ಅವರಿಗೆ ನಾನು ಮನವಿ ಮಾಡ್ಕೊಳ್ಳೋದು, ನನ್ನ ಮನಸ್ಸಿಗೆ ಇನ್ನೆಲ್ಲ ಅಲ್ಪಸಂಖ್ಯಾತರ ಮಕ್ಕಳಿದ್ದಾರೆ. 100% ಬಡವ್ರ ಮಕ್ಕಳು ಕಾಣ್ತಾ ಇದ್ದಾರೆ. 100% ಅಲ್ಪಸಂಖ್ಯಾತರಿದ್ದಾರೆ, 100% ಬಡವರು ಕಾಣ್ತಾರೆ.
ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಮ ಸರ್ಕಾರ ಇನ್ನು 2.5 ವರ್ಷ ಇರ್ತದೆ. ಇನ್ನು ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು, ಕಾಂಗ್ರೆಸ್ ಸರ್ಕಾರನೇ ಬರೋದು. ಯಾರೇನಾದ್ರು ನಿಮ್ಮೊಂದು ಮನವಿ ನಾನು ಮಾಡಿ. ಈಗ ಕಾಲೇಜ್ ಮಾಡಬೇಕು ಅಷ್ಟು ಸುಲಭ ಇಲ್ಲ. ಸ್ವಲ್ಪ ರೀಸನಬಲ್, ಯಾರೋ ಬಡವ್ರು ತಗೋ ದುಡ್ಡಿರಲ್ಲ ಅಂಥವ್ರು ತಗೋ ದಯಮಾಡಿ ಬಲವಂತಕ್ಕೆ ಮಾಡಬೇಡಿ. ಮಾಡಲ್ಲ ಅಂತ ಕೇಳಿದ್ದೀನಿ ನಾನು. ಇನ್ನೊಂದು ಬಾರಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅದು ಕೇಳಿದ್ದೀನಿ ನಾನು, ಮಾಡಲ್ಲ ಅಂತ ಕೇಳಿದ್ದೀನಿ. ಇನ್ನು ಮುಂದೇನು ದಯಮಾಡಿ ಮಾಡಬೇಡಿ. ಪಾಪ ಬಡವರು ಪಾಪ ಕಷ್ಟ ಆಗ್ತದೆ. ಅದಕ್ಕೆ ನಾನೇ ನೋಡ್ತಾ ಇದ್ದಿಲ್ಲ. ಈಗ ನಮ್ಮ ಅಲ್ಪಸಂಖ್ಯಾತರು ಮೈನಾರಿಟಿ ಏನು ಮುರಾರ್ಜಿ ದೇಸಾಯಿ, ಅಬ್ದುಲ್ ಕಲಾಂ ಆಜಾದ್ ಇತ್ತು ಸ್ಕೂಲ್ಗಳು ಸ್ಟ್ರೆಂತ್ ಇದ್ದಿದ್ದು ನಮ್ದು 1,02,2023 ನಾನು ಬರೋಕ್ಕೆ ಮುಂಚೆ. ಈಗ ಸ್ಟ್ರೆಂತ್ ಎಷ್ಟಾಗಿದೆ ಹೇಳಮ್ಮ? 1-2 ವರ್ಷದಲ್ಲಿ ಎಷ್ಟಂತ ಆಗಿದೆ? 2,20,000 ಸ್ಟ್ರೆಂತ್ ಆಗಿದೆ. ಏನಂದ್ರೆ ಎಲ್ಲ ಕಡೆ ನಾವು ಅವೇರ್ನೆಸ್ ತರ್ತಾ ಇದ್ದೀನಿ, ಎಲ್ಲೋದು ಅವೇರ್ನೆಸ್ ತರ್ತಾ ಇದ್ದೀನಿ. ವಿದ್ಯಾಭ್ಯಾಸ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜನ ಈಗ ಬರ್ತಾ ಇದ್ದಾರೆ. ನನ್ ಬಹಳ ಸಂತೋಷ, ಖುಷಿ ಆಯಿತು. ನಿಮ್ಮ ರಿಸಲ್ಟ್ PU ಮಾಡಿದ್ದೀರಾ. ಹೋದ ವರ್ಷ ಎಷ್ಟು ರಿಸಲ್ಟ್ ಬಂದಿಲ್ಲ. ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಮೈನಾರಿಟಿ ಸ್ಕೂಲ್ಸ್ ಅಲ್ಲಿ ಮುರಾರ್ಜಿ ದೇಸಾಯಿ, ಆಮೇಲೆ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ ಕಾಲೇಜಸ್ ಅಲ್ಲಿ ಸೆಕೆಂಡ್ ಇಯರ್ PU 3 ಮೆಟ್ಲು ಇರ್ತದೆ ಮಕ್ಕಳಿಗೆ. ಏನಮ್ಮ ಟೀಚರೇ? 3 ಮೆಟ್ಲು ಮಕ್ಕಳಿಗೆ. ಯಾವ್ದು ಹೇಳಿ? ಫಸ್ಟ್ 7th ಸ್ಟ್ಯಾಂಡರ್ಡ್ ಪಾಸ್ ಆಗಬೇಕು, 1 ಮೆಟ್ಲು ಹತ್ತಂಗೆ. 2ನೇ ಮೆಟ್ಲು ಯಾವ್ದು ಹೇಳಿ? SLC. 3ನೇ ಮೆಟ್ಲು ಯಾವುದು? PU 2. ಅದು ಮಾಡಿದ್ರೆ ಏನಾಗ್ತದೆ? ಅವನು ಇಷ್ಟ ಅದು. ಅವ್ನು ಆಮೇಲೆ ಇಂಜಿನಿಯರ್ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, ಏನಾಗ್ತಾನೋ. ನನಗೆ ಈ ಬಾರಿ ನಾನು ಅವೇರ್ನೆಸ್ ತಂದು ಎಲ್ಲ ಕಡೆ ಪರ್ಸನಲ್ ನಾನು ಎಲ್ಲೆಲ್ಲಿ ಯಾವ ಜಿಲ್ಲೆಗೆ ಹೋಗ್ತೀನಿ, ಪರ್ಸನಲ್ ನಾನು ಅಲ್ಪಸಂಖ್ಯಾತರು ಶಾಲೆಗೂ ಭೇಟಿ ಕೊಡ್ತೀನಿ, ಹಾಸ್ಟೆಲ್ಸ್ಗೂ ಭೇಟಿ ಕೊಡ್ತೀನಿ. ಆ ಕಾರಣಕ್ಕೆ ಈ ಬಾರಿ ನನಗೆ ಸಂತೋಷ, ಖುಷಿ ತಂದಿರೋದಂದ್ರೆ 2,580 ಮಕ್ಕಳಲ್ಲಿ 2,360 ಮಕ್ಕಳು PUದಲ್ಲಿ 90% ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದಾರೆ. 90% ಮಾರ್ಕ್ಸ್ ತಗೊಂಡಿದ್ದಾರೆ. ಆ ಕಾರಣ ನಾವು ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಆದ್ಯತೆ ಕೊಡ್ತೇವೆ. ನೀವು ಕೊಡಿ, ನಿಮ್ಮ ಜೊತೆ ಒಳ್ಳೆ ಕೆಲಸಕ್ಕೆ ನಾವು ನಿಲ್ತೀವಿ. ಎಜುಕೇಶನ್ಗೋಸ್ಕರ ನಾವು ಏನು ಮಾಡಿಕೊಡ್ತೀನಿ. ಇದು 2 ಕೋಟಿ ನನ್ನ ಇಮಾಮ್ಗೆ ಹೇಳ್ತೀನಿ. ಒಂದಿನ ನೀವು ಬೆಂಗಳೂರು ಬಂದ್ಬಿಡಿ. ನೀವು ಯಾವಾಗ ನಾನು ಬೆಂಗಳೂರು ಇರೋ ಟೈಮಲ್ಲಿ ಇಮಾಮ್ ಜೊತೆ ಬಂದರೆ ಡೈರೆಕ್ಟರ್ಗೆ ನಾನು ಡೈರೆಕ್ಷನ್ ಕೊಡ್ತೀನಿ. ಸ್ವಲ್ಪ ಡಾಕ್ಯುಮೆಂಟ್ಸ್ ಮಾಡಬೇಕಾಗ್ತದೆ. ಆ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾನು 2 ಕೋಟಿ ಮಾರ್ಕ್ ಕೊಟ್ಟಿದ್ದೀನಿ, 2 ಕೋಟಿ ಕೊಡ್ತೀನಿ. ಜಮೀರ್ ಅಹಮದ್ ಖಾನ್ ಅಂದರೆ ಪಠಾಣ್, ನಮ್ಮ ಮುಸಲ್ಮಾನಲ್ಲಿ ಪಠಾಣ್ ಸಮಾಜ ಇದೆ. ಅದು ಮಾರ್ಕ್ ಕೊಟ್ಟರೆ ಮಾರ್ಕ್ ತಗೊಂಡು ನಡ್ಕೊಂತಾರೆ. ಹೌದಲ್ಲಮ್ಮ? ಇವತ್ತು ಮಾರ್ಕ್ ಕೊಡ್ತಾ ಇದ್ದೀನಿ. ಇದಕ್ಕೆ ಕ್ಯಾಂಪಸ್ಗೆ 2 ಕೋಟಿ, ಹೊಸ ಇಂಟರ್ನ್ಯಾಷನಲ್ ಕ್ಯಾಂಪಸ್ಗೆ 2 ಕೋಟಿ ನನ್ನ ಕಡೆಯಿಂದ. ಸರ್ಕಾರ ವತಿಯಿಂದ ಏನಾದ್ರು ಹೆಚ್ಚು ಕಮ್ಮಿ ಆದರೂ ನಾನು ಸ್ವಂತ ದುಡ್ಡು ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್, ಜೈ ಕನ್ನಡ. ಆಮೇಲೆ ಅಮ್ಮ, ಇವತ್ತೊಂದಿನ ಟೀಚರ್ಸ್ ಅಲ್ಲಿ ಮನವಿ, ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಅರ್ಥ ಮಾಡ್ಕೊಳ್ತೀನಿ. ಏನಕ್ಕಂದ್ರೆ ನಾನು ಅನುಭವಿಸ್ತಾ ಇದ್ದೀನಮ್ಮ. ನಾನು ಈಚೀಚೆಗೆ ಕನ್ನಡ ಕಲ್ತಿರೋದು. ಏನಕ್ಕಂದ್ರೆ ನಾವು ಓದುವಾಗ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ದು. ಅವಾಗ ಕಂಪಲ್ಸರಿ ಇಂಗ್ಲೀಷ್ ಇರಲಿಲ್ಲ. ಈಗ ಕಂಪಲ್ಸರಿ ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ನಮ್ಮ ದುರದೃಷ್ಟಮ್ಮ, ಆ ಟೈಮಲ್ಲಿ ಕಂಪಲ್ಸರಿ ಇಂಗ್ಲೀಷ್ ಇರಲಿಲ್ಲ. ಈ ಕನ್ನಡ ಕಂಪಲ್ಸರಿ ಮಾಡಿದ್ದಾರೆ. ಮುಂಚೆ ಕಂಪಲ್ಸರಿ ಇರಲಿಲ್ಲ. ಆ ಕಾರಣಕ್ಕೆ ನಾನು ವಿದ್ಯಾಭ್ಯಾಸದಲ್ಲಿ ಇನ್ನೊಂದು ನಿಜಾಮುದ್ದೀನ್ ಅವರೇ ಇನ್ನೊಂದು ಈ ವರ್ಷ ಮಾಡಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಟೀಚರ್ಸ್ಗಳು ಬಹಳ ಖುಷಿ ಪಡ್ತಾರೆ. ಈ ವರ್ಷ ನಾನು ಏನ್ ಮಾಡಿದೆ, ಈ ವರ್ಷದಿಂದ ನಾನು ನಮ್ಮ ಮದ್ರಸೆಗಳು ಜಾಸ್ತಿ ಇದೆ. ಮದ್ರಸೆಗಳಲ್ಲಿ ದೀನಿ ತಾಲೀಮ್ ಕೊಡ್ತೀವಿ, ದುನಿಯಾಯಿ ತಾಲೀಮ್ ಕೊಡಲ್ಲ. ನಾನೇನ್ ಮಾಡಿದೆ, ನಮ್ಮ ದೀನ್ ತಾಲೀಮ್ ಜೊತೆ ದುನಿಯಾಯಿ ತಾಲೀಮ್ ಆಗ್ಬೇಕಂತ ಹೇಳ್ಬಿಟ್ಟು 100 ಮದ್ರಸನ ಐಡೆಂಟಿಫೈ ಮಾಡೋ ಮಕ್ಕಳು ಎಲ್ಲಿ ಜಾಸ್ತಿ ಇದ್ದಾರೆ ಕೇಳ್ರಮ್ಮ. ಆಮೇಲೆ ತಗೊಂಡು 100 ಮದ್ರಸನ ಆಯ್ಕೆ ಮಾಡ್ಕೊಂಡು 5,000 ಮಕ್ಕಳಿಗೆ, ಎಷ್ಟು 5,000. ಈಗ ಮದ್ರಸದಲ್ಲಿ ಮಕ್ಕಳಿಗೆ ಆಚೆ ಕಳಿಸಿ, ನೀವು ಅಲ್ಪಸಂಖ್ಯಾತ ಶಾಲೆಗೆ ಕಳಿಸಿ ಓದಿಸಿ ಅಂದ್ರೆ ಓದಿಸಲ್ಲ, ಕಳ್ಸಲ್ಲ ಅವ್ರು ಯಾರು. ಅದಕ್ಕೆ ನಾವೆಲ್ಲ ಕೂತ್ಕೊಂಡು ಪ್ಲಾನ್ ಮಾಡ್ಬಿಟ್ಟು ಆ ಮದ್ರಸೆಲ್ಲೇನೆ ಒಂದು ಟೀಚರ್ ಅಪಾಯಿಂಟ್ ಮಾಡಿದ್ದೀನಿ, ಒಂದು ಆಯಾ ಅಪಾಯಿಂಟ್ ಮಾಡಿದ್ದೀನಿ. ಆ ಸಿಸ್ಟಮ್ ಅಲ್ಲಿ ಹಾಕಿ 100 ಮದ್ರಸ ಆಯ್ಕೆ ಮಾಡ್ಕೊಂಡು 5,000 ಮಕ್ಕಳಿಗೆ 9ನೇ ಕ್ಲಾಸ್ ಬರೋ ವರ್ಷ 10ನೇ ಕ್ಲಾಸ್ ಎಕ್ಸಾಮ್ ಬರೆಸ್ತಾ ಇದ್ದೀನಿ. ಅನ್ನೋದ್ ಮೇಲೆ ನನಗೆ ವಿಶ್ವಾಸ ಇದೆ. 5,000 ಮಕ್ಕಳದಲ್ಲಿ SLCಯಲ್ಲಿ ಮದ್ರಸಲ್ಲಿ 4,500 ಮಕ್ಕಳು ಪಾಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಏನಕ್ಕೆ 4,500 SLC ಪಾಸ್ ಆಗಿ ಸರ್ಟಿಫಿಕೇಟ್ ತಗೊಂಡ್ರೆ ನಾವು ಅವ್ರೇನಾಗ್ತದೆ, ಈಗ ಮಾಮೂಲಿ SLC ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಅವ್ರಿಗೆ 10-12 ಮೇಲೆ ಸಂಬಳ ಸಿಕ್ಕಲ್ಲ. ಅಟ್ಲೀಸ್ಟ್ SLC ಆದ್ರೂ ಪಾಸ್ ಆದ್ರೆ ಅವ್ರು ಕನಿಷ್ಠ ಒಂದು 25-30,000ವರೆಗೂ ಸಂಬಳ ಸಿಗ್ತದೆ. ಆ ಕಾರಣಕ್ಕೆ ನಾವು ಮದ್ರಸದಲ್ಲೂ ಅಲ್ಲೇ ಇವತ್ತು ವಿದ್ಯಾಭ್ಯಾಸ ನಾವು ಕೊಟ್ಟು 5,000 ಮಕ್ಕಳನ್ನ ಬರೋ ವರ್ಷದಲ್ಲಿ ಮೇದಲ್ಲಿ SLC ಎಕ್ಸಾಮ್ ಬರೆಸ್ತಾ ಇದ್ದೀವಿ. ನನ್ಗೆ ವಿಶ್ವಾಸ ಇದೆ, ಕನಿಷ್ಠ 4,500 ಮಕ್ಕಳು SLC ಪಾಸ್ ಆಗ್ತಾರೆ ಅಂತ ವಿಶ್ವಾಸ ಇದೆ. ನಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ, ನಿಜಾಮುದ್ದೀನ್ ಸ್ಪೆಷಲಿ ಹ್ಯಾಂಡ್ಸ್ ಅಪ್ ಟು ನಿಜಾಮುದ್ದೀನ್ ಟೀಮ್, ನಿಮ್ಮೆಲ್ಲ ಕಮಿಟಿ ಮೆಂಬರ್ ಸದಸ್ಯರಿಗೆ ನನ್ನ ಕೈಯಿಂದ 14 ಜನಕ್ಕೂ ಕೈ ಜೋಡಿಸಿ ಧನ್ಯವಾದಗಳು ಸಲ್ಲಿಸ್ತೀವಿ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದೀರಾ. ನಿಮ್ಮ ಜೊತೆ ನಾನಿದ್ದೀನಿ, ಪರ್ಸನಲ್ ಬಂದು ಭೇಟಿ ಮಾಡಿ. ಇನ್ನೊಂದ್ಸತಿ ನಾನು ಇಮಾಮ್ ಬೈತೀನಿ, ನಾನು ಇಂಥವ್ರನ್ನ ಕರ್ಕೊಂಡ್ ಬರೋದಿಲ್ಲ. ಇಂಥವ್ರನ್ನ ಫಸ್ಟ್ ಇಂಥವ್ರು ಮೊನ್ನೆ ನನಗೆ ಅದಾಯ್ತು ಆಗಿದಾಯ್ತು
ಆಯ್ತು ಇಲ್ಲಿ ಕರ್ಕೊಂಡು ಬಂದು ನನ್ನ ಮುಖಂಡರಾದಂಥ ಇಮಾಮ್ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಒಳ್ಳೆ ಕಡೆ ಕರ್ಕೊಂಡು ಬಂದಿದ್ದೀರಾ. ಆ 2 ಕೋಟಿ ಮಾತು ಕೊಟ್ಟಿದ್ದೀನಿ, ನಿಮ್ಮ ಜವಾಬ್ದಾರಿ ಇದೆ, ಇಟ್ಕೊಳ್ಳಿ. ನಾನು ಬೆಂಗಳೂರು ಇರುವಾಗ ಬೆಂಗಳೂರು ಕರ್ಕೊಂಡು ಬನ್ನಿ, ಆ ದಿನ ನೀವು ಭೇಟಿ ಮಾಡಿಸಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊಡಬೇಕಂತ ನೀವು ಕೊಟ್ಟರೆ 2 ಕೋಟಿ ಮಾತು ಕೊಟ್ಟಿದ್ದೀನಿ. 2 ಕೋಟಿ ಮಾತು ಕೊಟ್ಟಿದ್ದೀನಿ, ಎಲ್ಲ ಮಾಡಿ ಇನ್ನೊಂದ್ಸಲಿ ಮನವಿಯನ್ನ ಮಾಡ್ಕೊಳ್ತೀನಿ. ಮೇಸ್ಟ್ರೇ, ನೀವೇನು ಮೇಸ್ಟ್ರಿ ಇದ್ದೀರಾ, ಏನಿದ್ದೀರಾ, ಏನಾಗಿದ್ದೀರಾ? ನೋಟಿಸ್ ಕೊಡ್ರಿ ಅವ್ರಿಗೆ, ಮತ್ತೆ ನೋಟಿಸ್ ಕೊಡ್ರಿ. ಮತ್ತೆ ನಾನು ಇದ್ದಿದ್ದೆ ಅಲ್ಪಸಂಖ್ಯಾತ ಡಿಪಾರ್ಟ್ಮೆಂಟ್ ಇವತ್ತು ಸಸ್ಪೆಂಡ್ ಮಾಡ್ತಾ ಇದ್ದೆ. ನಾನು ಇವತ್ತು ದಿನ ಮಾತ್ರ ಕನ್ನಡ ಮಾತಾಡ್ತೀವಿ. ಇಲ್ಲ ತಪ್ಪೋ ಸರಿನೋ ನಾನು ಹೇಳ್ತಾ ಇದ್ದಮ್ಮ, ತಪ್ಪೋ ಸರಿನೋ ಮಾತಾಡ್ತಾ ಇದ್ದೆ. ಕನ್ನಡ 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 ಆಗ್ಬೇಕಲ್ಲ. ಆಯ್ತು ಹೇಳ್ತಾ ಎಲ್ಲರೂ ಮಕ್ಕಳಿಗೆ ಒಳ್ಳೇದಾಗಲಿ, ಟೀಚರ್ಸ್ ಒಳ್ಳೇದಾಗಲಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.